ಇದು ಗುಬ್ಬಿ ತಾಲೂಕು ಜನರಲ್ ಪ್ರಾಪರ್ಟಿದು 4 ಎಕರೆ ಮಾವಿನ ತೋಟ ಐತೆ. ಎತ್ತಿನಹೊಳೆಯಿಂದ ಒಂದು 500-600 ಮೀಟ್ರಿಗೆ ರೋಡ್ ಅಟ್ಯಾಚ್ ಇರೋದು ಮಾವಿನ ತೋಟ. ಅದೆಲ್ಲ ಡೀಟೇಲ್ಸ್ ಹಾಕ್ತೀನಿ. ನಾಲ್ಕು ಎಕರೆ 1 ಕುಂಟೆ ಮಾವಿನ ತೋಟ. ಸೊ ಚೆನ್ನಾಗಿದೆ. ಪಕ್ಕ ಎಲ್ಲ ಮಾವಿನ ತೋಟ, ಅಡಿಕೆ, ತೆಂಗು, ಹಸಿರು ಮನೆಗಳು ಅವೆ. ಇದು 46 ಮಣ್ಣಿನ ಹೊತ್ತು ಜಲ್ದಿ ಕಟ್ಟಿದೆ. ಧಾರವಾಡ ಅಪ್ರೂವಲ್ ಆಗೈತೆ. ಫೆನ್ಸಿಂಗ್ ಬಂದು ಒಂದು ಸೈಡ್ ಫೆನ್ಸಿಂಗ್ ಇಲ್ಲ, ಸುತ್ತ ಫೆನ್ಸಿಂಗ್ ಮಾಡೋರೆ. ಒಂದು ಸೈಡ್ ಒಂದು 30 ಕಂಬ ಹಾಕಬೇಕು. ಇದು ಬಂದು 4 ಎಕರೆ ತೆಂಗಿನ ತೋಟದ್ದು. ಇದು 8 ಎಕರೆ ಇರೋದು 4 ಎಕರೆ ತೆಂಗಿನ ತೋಟ. ಅಕ್ಕಪಕ್ಕ ಎಲ್ಲ ವಾಸದ ಮನೆಗಳು ಐತೆ. ಇದು 40 ಫೀಟ್ ರೋಡಿಂದ ಇದು ರಸ್ತೆ. ತೆಂಗು ಎಲ್ಲ ಚೆನ್ನಾಗೈತೆ. ಇದರಲ್ಲಿ ಒಂದು ಬೋರ್ ಐತೆ. ಫೆನ್ಸಿಂಗ್ ಮಾಡೋರೆ. ಇದು ಮಾವಿನ ತೋಟದ್ದು ಮುಂದೆ ಬಂದರೆ 4 ಎಕರೆ ಮಾವಿನ ತೋಟ. ಇದು ರಸ್ತೆ ಅಟ್ಯಾಚ್. ಇದು ಪಕ್ಕ ಎಲ್ಲ ಮನೆಗಳು ಮಾಡ್ಕೊಂಡವ್ರೆ ನೋಡಿರಿ. ಇದು ಮಾವಿನ ತೋಟ. ಈ ಮಾವಿನ ತೋಟದಲ್ಲಿ ಒಂದು 30 ತೆಂಗಿನ ಗಿಡ ಬರುತ್ತೆ. ಆಮೇಲೆ ಕೇಸರಿ, ದಸರಿ, ಆಲ್ಫಾನ್ಸ್ ಎಲ್ಲ ಹೈಬ್ರಿಡ್ ಗಿಡ ಹಾಕವ್ರೆ. 4 ಎಕರೆ. ಇದರಲ್ಲಿ ಒಂದು ವಾಸದ ಮನೆ ಐತೆ, ಒಂದು ಬೋರ್ವೆಲ್ ಐತೆ. ಪೂರ್ತಿ ಚೌಕಟ್ಟಾದ ಜಮೀನು. ರಿಜಿಸ್ಟ್ರೇಷನ್ ರೆಡಿ ಇರೋ ಜಮೀನು ಇದು. ಈ ವರ್ಷ ಎಲ್ಲ ಮಾವು ಫ್ಲವರ್ ಚೆನ್ನಾಗಿ ಬಂದೈತೆ, ಬೆಳೆ ಚೆನ್ನಾಗಿ ಬರುತ್ತೆ. ಇನ್ಕಮ್ ಬಂದು 7-8 ಲಕ್ಷ ಇನ್ಕಮ್ ಸಿಗುತ್ತೆ ಮಾವಿನ ತೋಟದಲ್ಲಿ. ರಿಜಿಸ್ಟ್ರೇಷನ್ ರೆಡಿ ಇರೋ ಜಮೀನು. ನೀರು ಸೋರ್ಸು ಚೆನ್ನಾಗೈತೆ. ಅಕ್ಕಪಕ್ಕ ಎಲ್ಲ ತೋಟಗಳು ಬೆಳೆದವ್ರೆ. ಜಮೀನು ವೇಸ್ಟ್ ಮಾಡಿಲ್ಲ. ಎಲ್ಲ ತಗೋ ಮಾವಿನ ತೋಟ, ಮಾವಿನ ಗಿಡ. ಏನು ಗಿಡ ಒಳಗಡೆ ಗಿಡಕ್ಕೆ ಎಲ್ಲ ಹೈಬ್ರಿಡ್ ಗಿಡ ಹಾಕೋರು. ಕೇಸರಿ, ದಸರಿ. ಗುಬ್ಬಿ ತಾಲೂಕು. ಪಕ್ಕ ಎಲ್ಲ ವಾಸದ ಮನೆಗಳು. ನೋಡಿ, ಇದು ಒಂದು ವಾಸದ ಮನೆ, ಲೇಬರ್ ಸ್ಟೇಟ್ ಥರ. ಇದು ಒಂದು ರಸ್ತೆ ಬಿಡ್ಕೊಂಡವ್ರೆ. ಸೇಲ್ಸು 0 ಮೇಂಟೆನೆನ್ಸ್ಗೆ ನೋಡ್ತಿರೋರು. ಸೂಪರ್ ಆಗೈತೆ ಲ್ಯಾಂಡ್ ಮಾತ್ರ. ತಗೊಳ್ರಿ. ಫ್ಲವರು ತುಂಬ ಚೆನ್ನಾಗಿ ಬಂದೈತೆ. ಮಾವು ಇದೆ. ಈ ಬೆಳೆ 7-8 ಲಕ್ಷ ಇನ್ಕಮ್ ಬರೋ ತೋಟ. 15 ವರ್ಷದ ಮಾವಿನ ತೋಟ ಇದು. ಈ ಜಮೀನಲ್ಲಿ ಬೆನಿಫಿಟ್ಟು 4 ಎಕರೆ 1 ಕುಂಟೆ ಪಾಣಿ, 18 ಕುಂಟೆ ಖರಾಬ್ ಸಿಗುತ್ತೆ. ಖರಾಬಿ ದುಡ್ಡಿಲ್ಲ. ಏನು 3 ಎಕರೆ 23 ಕುಂಟೆಗೆ ಜಮೀನಿಗೆ ದುಡ್ಡು. ಜನರಲ್ ಪ್ರಾಪರ್ಟಿ. ಮಾವು ಬಂದು ದೊಡ್ಡದು, ಬಾದಾಮಿ ಬಂದು
ಒಂದು 180 ಗಿಡ ದೊಡ್ಡದು ಬಾದಾಮಿ ಬರುತ್ತೆ. ಮತ್ತು 15 ಅಡಿ 15 ಅಡಿಗೆ ಹೊಸ ದಾಯ ಮಾಡಿ ಒಂದು 140 ಗಿಡ ಹೊಸದಾಗಿ ತಳಿ ಹಾಕವ್ರೆ. ಕೇಸರಿ ದಸರಿ. ಇದು ಬಂದು ಹೊಸದ ಮನೆ, ಲೇಬರ್ ಸ್ಟ್ರಿಪ್ ಟೈಪು. ಜಮೀನು ತಗೊಂಡರು ಸ್ಟೇ ಹಾಕು ಎಲ್ಲ ಥರ ರೂಮಿನ ವ್ಯವಸ್ಥೆ ಇದೆ. 2 ರೂಮ್ ಇದೆ. ಜಮೀನು ಸೂಪರಾಗಿ ಐತೆ. ರೆಡ್ ಸಾಯಿಲು. ಜಿನಿಯನ್ ಇರೋ ಪೇಪರ್ ಇದು. ಜಮೀನ್ ಮೇಲೆ 10 ಲಕ್ಷ ಲೋನ್ ಇದೆ. ಕಂಟಿನ್ಯೂ ಬೇಕಾದ್ರೂ ಕೊಡ್ತಾರೆ, ಇಲ್ಲ ಕ್ಲೋಸ್ ಮಾಡಿಕೊಡ್ರಿ ಅಂದರೆ ಟೈಮಿಂಗ್ಸ್ ತಗೊಂಡು OTS ಕ್ಲಿಯರ್ ಮಾಡಿಕೊಡ್ತಾರೆ. ಈ ಜಮೀನಿಗೆ 30 ತೆಂಗಿನ ಮರ ಬರುತ್ತೆ, ಒಳ್ಳೆ ಈಲ್ಡ್ ಬರೋದು. 140 ಕೇಸರಿ ದಸರಿ 15 ಅಡಿ 15 ಅಡಿಗೆ ಸೊಸಿ ಹಾಕವ್ರೆ. ಎಲ್ಲ 8-9 ಅಡಿ ಹೈಟ್ ಇರೋ ಸೊಸಿ ತಂದು ಹಾಕಿರೋದು. 180 ದೊಡ್ಡ ಗಿಡ ಬರುತ್ತೆ. ತೆಂಗಿನ ಗಿಡ ನೋಡಿ ಈ ಥರ ಐತೆ. ಕರೆಂಟಿನ ವ್ಯವಸ್ಥೆ ಇದೆ. ಈ ಥರ ದಾಯ ಮಾಡಿ ತೆಂಗುಗಳಿಗೆ ಖಾಲಿ ರಜಾಕ್ಕೆಲ್ಲ ಮಾವು ಕುಣಿಸೋರೆ. ಕೇಸರಿ ದಸರಿ. ಈ ಸೈಡು ಫೆನ್ಸಿಂಗ್ ಸಿಗುತ್ತೆ, 2 ಸೈಡ್ ಫೆನ್ಸಿಂಗ್ ಸಿಗುತ್ತೆ. ಒಂದು ಸೈಡ್ಗೆ ಫೆನ್ಸಿಂಗ್ ಹಾಕೊಬೇಕು. ಒಂದು 30 ಕಂಬ ಹಾಕೊಂಡ್ರೆ 30-40 ಕಂಬ ಹಾಕೊಂಡ್ರೆ ಪೂರ್ತಿ ರೆಡಿ ಆಗುತ್ತೆ. ಇದು ಪ್ರೈಸೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕ್ತೀವಿ, ಕಾಂಟ್ಯಾಕ್ಟ್ ಮಾಡಿರಿ. ನಮ್ಮ ಶೇಖರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಇದೇ ಥರ ಜನರಲ್ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ ಮಾಡ್ತೀವಿ. ಇದು 40 ಅಡಿ ರೋಡ್ ಅಟ್ಯಾಚ್ ಜಮೀನು ಸಿಗೋದು. ಇದು ಜಮೀನು ಬಂದು ಚೌಕಟ್ಟಿದೆ, ಏನು ಚೌಕ ಇದೆ ಅದೇ ಥರ ಕ್ರಾಸ್ ಇಲ್ಲ ಜಮೀನು, ಸಮವಾದ ಜಮೀನು. ರೆಡ್ ಸಾಯಿಲು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.